ನೀವು ಒಬ್ಬನೇ ಒಳ್ಳೇದು ಮಾತಾಡೋನು. ನೀನು ಅಲ್ಲಿ JDS-ನಲ್ಲಿ ಭೌತಿಕವಾಗಿದೆಯಾ? ಮಾನಸಿಕವಾಗಿ ಕುಮಾರಣ್ಣ ಮತ್ತು ಅವ್ರ ಸಂಬಂಧಕ್ಕೆ ಹುಳಿಯಿಂದ ಲಕ್ಷಣ ಕಾಣ್ತಾ ಇದೆ. ಕುಮಾರಸ್ವಾಮಿ ಮತ್ತು ಭೋಜೇಗೌಡರ ಸಂಬಂಧ ಹಿಂಗಿದೆ, ನೀವು ಹಿಂಗೆಲ್ಲ ಮಾತಾಡಿ ಅದಕ್ಕೆ ಹುಳಿಯಿಂದ ಲಕ್ಷಣ ಕಾಣ್ತಾ ಇದೆ. ಭೋಜೇಗೌಡ ಈಗ ಈ ಸಾರಿ ನೀವು ಭಾಳ ಆತ್ಮೀಯತೆ ಬಂದ್ಬಿಟ್ಟದೆ ಈಗ ಇತ್ತೀಚೆಗೆ. ಅವರಿಬ್ಬರು ಅಲ್ಲ, ನಾನು ಸೋತ ಚಿಕ್ಕಮಂಗ್ಳೂರಲ್ಲಿ ಏನ್ ಕಾರಣ ಅಂತ ಹೇಳ್ತಾ ಇದ್ರು. ಹೌದಾ? ಓಕೆ. ಮಾನ್ಯ ಅಧ್ಯಕ್ಷರೇ, ನಾರಾಯಣ ಸ್ವಾಮಿ ಅವರು ಮಾತನಾಡ್ತಾ ನಮಗೆ ಬಹಳ ಟೀಕೆಗಳನ್ನು ಮಾಡಿದ್ದಾರೆ. ಅವರು ಟೀಕೆಗಳು ಮಾಡಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದರೆ ಟೀಕೆಗಳು ಹೇಗಿರ್ಬೇಕಪ್ಪ ಅಂತಂದರೆ ಅವು ಸಕಾರಣವಾಗಿರ್ಬೇಕು. ಈಗ ನೀವು ಒಂದು ಮಾತನ್ನು ಹೇಳಿದ್ರಿ, ದುಂದು ವೆಚ್ಚ ಮಾಡ್ತೀರ. ದುಂದು ವೆಚ್ಚ ಮಾಡ್ತಾರೆ. ಆ ದುಂದು ವೆಚ್ಚ ಕಡಿಮೆ ಮಾಡಿದರೆ ಭಾಳ ಅನುಕೂಲ ಆಗ್ತಿತ್ತು. ವಿಮಾನದಲ್ಲಿ ಹಾರಾಟ ಮಾಡಿಬಿಟ್ಟಿದ್ದಾರೆ, ಜಾಸ್ತಿ ಖರ್ಚಾಗಿದೆ ಅಂತ. ಬಸವರಾಜ ಬೊಮ್ಮಾಯಿ 22, 21, 22ರಲ್ಲಿ ಎಷ್ಟು ಖರ್ಚು ಮಾಡಿದ್ರು ಗೊತ್ತಾ ನಿಮಗೆ? 37 ಕೋಟಿ. ಯಾರು ಮಾಡಿರೋದು? ಆಗ ನೀವು ಇದ್ರಲ್ಲ, ಹಾಗೆ ಕೇಳಲಿಲ್ಲ? ಒಂದೇ ಪಾರ್ಟಿ ಆದರೆ ಕೇಳಬಾರ್ದಂತ? ಕೇಳಬೇಕು. 37 ಕೋಟಿ, 21, 22. ನೋಡಿ ಇಲ್ಲಿ 22, 23 ಬಸವರಾಜ ಬೊಮ್ಮಾಯಿ ಅವರು 37 ಕೋಟಿ 1,24,345 ಕೋಟಿ. ಅದು ದುಂದು ವೆಚ್ಚನ ಅಲ್ಲ ನಿಮ್ಮ ಪ್ರಕಾರ? ನಾನು 3 ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದೀನಿ. 23, 24ರಲ್ಲಿ 12 ಕೋಟಿ, 24, 25ರಲ್ಲಿ 21 ಕೋಟಿ, 25, 26ರಲ್ಲಿ 29 ಕೋಟಿ. ನನಗಿಂತ ಜಾಸ್ತಿನ ಕಡಿಮೆನಾ ಅವರು? 37 ಕೋಟಿ ಜಾಸ್ತಿನ, 29 ಕೋಟಿ ಜಾಸ್ತಿನ?